ಕೊಂಡಿರಕತ್ತಾರೆ ಹೇಗೆ ನಾವು ಅದನ್ನು ರಚನೆ ಮಾಡುತ್ತೇವೆ. ಉದಾಹರಣೆಗೆ ಈ ಸೈಡು ಬ್ಯಾಲೆನ್ಸ್ ಕಂಪಲ್ಸರಿ ಇರಲೇಬೇಕು. ಬ್ಯಾಲೆನ್ಸ್ ಅಂದರೆ ಇಲ್ಲಿ ಎಷ್ಟು ಉಂಟು ಇಲ್ಲಿ ಎಷ್ಟೇ ಇರಬೇಕು. ಉದಾಹರಣೆಗೆ ಇದು ಅಯನು, ಇದು ಆಕ್ಸಿಜನ್, ಇಷ್ಟು ಕಂಪಲ್ಸರಿ ಇರಲೇಬೇಕು. ಅದನ್ನು ನಾವೆಂತ ಮಾಡಬೇಕು, ಬ್ಯಾಲೆನ್ಸ್ ಮಾಡಬೇಕು. ಅರ್ಥ ಆಯ್ತಾ ನಿಮಗೆ? ಇದು ಬತ್ತು ಹೆಚ್ಚಾಗಿ. ಓಕೆ. ಸೊ ಕ್ವಾಲಿಟೇಟಿವ್ ಇನ್ಫಾರ್ಮೇಷನ್. ಕ್ವಾಲಿಟೇಟಿವ್ಲಿ ದ ಇಕ್ವೇಷನ್ ಟೆಲ್ಸ್ ಅಸ್ ದಟ್ ಅಯನ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಅಯನ್ ಆಕ್ಸೈಡ್. ಇದು ನಾವು ಹೇಗೆ ನೋಡ್ತೇವೋ ಹಾಗೆ, ಅದು ಕ್ವಾಲಿಟೇಟಿವ್ ಇನ್ಫಾರ್ಮೇಷನ್. ಕ್ವಾಂಟಿಟೇಟಿವ್ ಅಂತ ಹೇಳಿದರೆ, ಕ್ವಾಂಟಿಟೇಟಿವ್ಲಿ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಸ್ಪೆಸಿಫೈಸ್ ನ್ಯೂಮರಿಕಲ್ ರಿಲೇಶನ್ಶಿಪ್ ಅಮಂಗ್ ದ ಕ್ವಾಂಟಿಟೀಸ್ ಆಫ್ ಇಟ್ಸ್ ರಿಯಾಕ್ಟೆಂಟ್ಸ್ ಆ್ಯಂಡ್ ಪ್ರಾಡಕ್ಟ್ಸ್. ಇದು ರಿಯಾಕ್ಟೆಂಟ್, ಇದು ಪ್ರಾಡಕ್ಟ್. ಓಕೆ. ಆರೋಗ್ಯದ ಮೊದಲದು ರಿಯಾಕ್ಟೆಂಟ್ಸ್, ಆರೋಗ್ಯದ ಇದರ ಮಧ್ಯೆ ಇರುವಂಥ ಸಂಬಂಧವನ್ನು ಇದು ಹೇಳುತ್ತದೆ. ಉದಾಹರಣೆಗೆ ಇದೆರಡು ರಿಯಾಕ್ಟ್ ಆಗುವಾಗ ನಿನಗೆ ಹಾಗೆ ಇರ್ಬೋದು, ಅಥವಾ ನಿನಗೆ ವಾಟರ್ ಸಿಗ್ಬೋದು, ಅಥವಾ ನಿನಗೆ ಹೀಟ್ ಸಿಗ್ಬೋದು. ಬಟ್ ಇದೆರಡು ಹೇಗೆ ಉಂಟು ಅದರ ಮೇಲೆ ಹೊಂದಿಕೊಂಡು ಇದು ಪ್ರಾಡಕ್ಟ್ ಇರುತ್ತದೆ. ಅದೆರಡನ್ನ ಸಂಬಂಧನ ಕ್ವಾಂಟಿಟೇಟಿವ್ ಹೇಳ್ತದೆ. ಬೇರೆ ಕ್ವಾಂಟಿಟೇಟಿವ್ ಅಂತ ಹೇಳ್ತದೆ ಇವೆರಡು ರಿಯಾಕ್ಟ್ ಆಗಿ ಇದಾಗುತ್ತದೆ ಅಷ್ಟೇ. ಅರ್ಥ ಆಯ್ತಾ? ಜಸ್ಟ್ ಸ್ಟೇಟ್ಮೆಂಟು ಫ್ರಮ್ ಕ್ವಾಲಿಟೇಟಿವ್ ಇನ್ಫಾರ್ಮೇಷನ್. ಕ್ವಾಂಟಿಟೇಟಿವ್ ಸ್ವಲ್ಪ ಅನಾಲಿಸಿಸ್ ಇರ್ತದೆ. ಓಕೆ. ಸೊ ಮೈಕ್ರೋಸ್ಕೋಪಿಕ್ ಕ್ವಾಲಿಟೇಟಿವ್ ಇನ್ಫಾರ್ಮೇಷನ್. ಓಕೆ. ಟೆಲ್ ದಟ್ ಇದರಲ್ಲಿ ಏನು ಮೈಕ್ರೋಸ್ಕೋಪ್ ಅಂದರೆ 4 ಆಟಮ್ ಆಫ್ ಅಯಾನ್ ರಿಯಾಕ್ಟ್ ವಿತ್ 3 ಮಾಲಿಕ್ಯೂಲ್ಸ್ ಆಫ್ ಆಕ್ಸಿಜನ್ ಟು ಫಾರ್ಮ್ 2 ಯೂನಿಟ್ಸ್ ಆಫ್ ಅಯನ್ ಆಕ್ಸೈಡ್. ಇದಕ್ಕೆ ನಾವೇನಂತ ಹೇಳೋದು? ಮೈಕ್ರೋಸ್ಕೋಪಿಕ್. ಅಂದರೆ ಇದು ಬರೀ ಕ್ವಾಲಿಟೇಟಿವ್ ಅಯನ್ ಮತ್ತು ಇದು ಇದಾಗ್ತದೆ. ಬಟ್ ಇದು ಎಷ್ಟು? ಅರ್ಥ ಆಯ್ತಾ? ಎಷ್ಟು ಹೇಳುವಂಥ ಪ್ರಶ್ನೆ. ಸೇಮ್ ಥಿಂಗ್ ಇಲ್ಲಿ ಸಹ macroscopic. The micro quantity discussed in the previous section can be converted into macroscopic with the help of mole concept. Okay. ಅರ್ಥ ಆಯ್ತಾ? ಸೊ ಇಲ್ಲಿ ನೋಡು, 4FeS ಪ್ಲಸ್ 3 ಆಕ್ಸಿಜನ್ ಇಟ್ ಗಿವ್ಸ್ 2 ಅಯನ್ ಆಕ್ಸೈಡ್. ಅರ್ಥ ಆಯ್ತಾ? 4 ಇಂಟು NA NA ಅಂದರೆ ಎಷ್ಟು ಬೇಕಾದ್ರೂ ಇರ್ಬೋದು. NA ಗೊತ್ತಿಲ್ಲ ನಮಗೆ. NA ಅರ್ಥ ಆಯ್ತು ನಿಮಗೆ? ಇದರಲ್ಲಿ ಎಣ್ಣೆ ಇದರಲ್ಲಿ ಎಷ್ಟು ಉಂಟು ಹೇಳು? 1 ಉಂಟು. ಇದು ಎಷ್ಟು ಬೇಕಾದ್ರೂ ಆಗ್ಬೋದು. ಅರ್ಥ ಆಯ್ತು ನಿಮಗೆ ಹೇಳಿದ್ದು? ಇದು 1000 ಆಗ್ಬೋದು, 1,00,000. ಅರ್ಥ ಆಯ್ತಾ? ಸೊ N ಇಸ್ ಇಟ್ಸ್ ಲೈಕ್ X ಪ್ಲಸ್ ಡ್ಯಾಶ್ 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 ಡೆಲ್ಟಾ X. ಸೇಮ್. ಅರ್ಥ ಆಯ್ತಾ? ನೆಕ್ಸ್ಟ್. ಓಕೆ. ಸೊ ಇಲ್ಲಿ ಎಂತ ಹೇಳಿ ಬರೋದು? 4 ಅಯನ್ plus 3 oxygen, 4 mole of iron plus 3 becomes 2 mole of mass relationship. Okay. So ಮೋಲ್ ರಿಲೇಷನ್ಶಿಪ್ಪಿನ ಕೆಮಿಸ್ಟ್ರಿ ಹೇಳಿದರೆ ತುಂಬ ಇದೆ. ಇಲ್ಲ ಹೇಳಿದ್ದನ್ನೇ ಪುನಃ ಹೇಳೋದು ಅಜ್ಜಕ್ಕ ಹೇಳಿದಂಗೆ. ಬಟ್ ಅದರ ಬೇರೆ ಬೇರೆ ರೀತಿ ಹೇಳ್ತಾವೆ ಅಷ್ಟೇ. ವಿಚ್ ಯು ಹ್ಯಾವ್ ಲರ್ನ್ಡ್ ಇನ್ ದ ಪ್ರೀವಿಯಸ್ ಸೆಕ್ಷನ್ ಈಸ್ ಕನ್ವರ್ಟೆಡ್ ಇಂಟು mass relationship by using the fact that mass of 1 mole of substance is equal to its molar mass. Okay. ಆಗ ಹೇಳಿದ್ದೆ ಪುನಃ, mass of 1 mole of a substance is equal to its molar mass. Okay. Which can be calculated from its formula with the help of relative atomic mass of its constituent atom. ಅರ್ಥ ಆಗಿದೆ ನಿಮಗೆ? Okay. So molar mass of iron is this. Molar mass is this. ಅದಾದಿನಾಗೆ ಇದರ ಅನಾಲಿಸಿಸ್ ನಾವು ಇನ್ನೊಂದು ದಿನ ಮಾಡುವ. ಓಕೆ. ಬಟ್ ಇದು ಜಸ್ಟ್ ಡೆಫಿನೇಷನ್ ಅಂತ ಹೇಳ್ತೀನಿ. ಸೇಮ್ ಥಿಂಗ್ ವಾಲ್ಯೂಮ್ ರಿಲೇಷನ್ಶಿಪ್. ಓಕೆ. ಸೊ ವಿ ನೋ 1 mole of any gas occupies a volume of 22.7 liter. ರಿಮೆಂಬರ್ ಐಡಿಯಲ್ ಗ್ಯಾಸ್. ಓಕೆ. ಅಟ್ STP. ಓಕೆ. ಸೊ ಇದು ಐಡಿಯಲ್ ಆಗಿ. ಅರ್ಥ ಆಯ್ತಾ ನಿಮಗೆ? ಸೊ ದಟ್ಸ್ ವಾಟ್ ದೇ ಸೇಯಿಂಗ್. ಓಕೆ. ಮತ್ತು ಇದೆಲ್ಲ ಫಾರ್ಮುಲಾಸ್ ಇಪ್ಪದು. ಇದು ನಾವು ಎಂಡಿಂಗ್ಗೆ ಮಾಡೋದು. ಒಂದಾಯ್ತಾ? ಇಷ್ಟು ಅಂದಿನ ಇನ್ನೊಂದು ಕಳಿಸುತ್ತೆ ಆಯ್ತಾ? ಸೊ ಇದರ ಮತ್ತೆ ಫಾರ್ಮುಲಾಸ್ ಮಾಡೋ ಒಟ್ಟಿಗೆ ಮಾಡೋಣ. ಓಕೆ.